ನೀವು ಬೈಯಾಕತ್ತೀರ ನನಗೆ ಗೊತ್ತೈತಿ. ನಾ 2 ನಿಮಿಷ ಮಾತಾಡ್ಬಿಡ್ತೀನಿ. ಅದೇ ಸ್ಟೇಜ್ ಹೊಡೆದಿದ್ದೇವೆ ಅಂದ್ರೆ ನೀವು ನೆಳ್ಳಾಕ ಕುಂದಿರ್ತಿದ್ರಿ. ಬಹಳ ಅದ್ಭುತವಾಗಿ ಇವತ್ತ ಏನು ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಸಮೀಪಿಸಿಕೊಂಡಿದ್ದಾರೆ. ಎಲ್ಲರನ್ನು ಒಗ್ಗೂಡಿಕೊಂಡು ಇವತ್ತ ಕಿತ್ತೂರು ರಾಣಿ ಚೆನ್ನಮ್ಮ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥ ತಾಯಿ ಅಲ್ಲ, ಬಹಳ ಜನ ತಿಳ್ಕೊಂಡ್ ಬಿಟ್ಟಾರ. ಇವತ್ತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ಒನಕಿ ಓಬವ್ವ ಇರ್ಬೋದು, ಇನ್ನು ಬೇರೆ ಬೇರೆ ಇದಾರ ಬಹಳಷ್ಟು. ಅವರು ನಮ್ಮ ಸಮಾಜದವರು ತಿಳ್ಕೊಂಡು ಯಾರು ಗುರ್ಸ್ಯಾರಂದ್ರೆ ಮೊದಲಿಗೆ ನೀವು ಗುರ್ಸಿಲ್ಲ, ನಿಮ್ಮನ್ನ ಆಳಾಕತ್ತಾರಲ್ಲ ರಾಜಕೀಯ ವ್ಯಕ್ತಿಗಳು, ಅವ್ರು ಗುರ್ತಿಸಿ ಅವ್ರ ಸ್ವಂತ ಲಾಭಕ್ಕೆ ಅವ್ರು ಮಾಡ್ಕೊಂಡಾರ. ಅದನ್ನ ಯಾವ ಕಾಲಕ್ಕೂ ನಾವು ಆ ದೇಶದ ಹೋರಾಟವನ್ನು ಮಾಡತಕ್ಕಂತ ಶರಣರನ್ನ ಸತ್ಪುರುಷರನ್ನ ಜಾತಿಗೆ ಹೋಲಿಸಬಾರ್ದು. ಇವತ್ತ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡುವಾಗ ಬ್ರಿಟಿಷರ ವಿರುದ್ಧ ಇವ್ರು ನನ್ನ ಸಮಾಜದವರು, ನನ್ನ ಸಮಾಜಕ್ಕೆ ಒಳ್ಳೇದಾಗಲಿ ತಿಳ್ಕೊಂಡು ಯಾವತ್ತೂ ಹೋರಾಟ ಮಾಡಿಲ್ಲ. ಅವರು ಈ ದೇಶದಲ್ಲಿರುವಂತ ಕೆಂಪು ಕೋತಿ ಕುನ್ನೆಗಳನ್ನ ಹೊಡೆದು ಓಡಿಸ್ಬೇಕು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಹೋರಾಟ ಮಾಡತಕ್ಕಂಥ ಏಕೈಕ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. 8ನೆಯ ಬಂಟ ಅನ್ನುವಂತ ರೀತಿಯಲ್ಲಿ ಹೋರಾಟ ಮಾಡತಕ್ಕಂಥ ತಾಯಿ. ಇವತ್ತು ಮೋಸ ಮಾಡಿ ಹೋರಾಟದಲ್ಲಿ ಎಲ್ಲಾ ಸಮಾಜದಲ್ಲಿ, ಎಲ್ಲಾ ಧರ್ಮದಲ್ಲಿ, ಎಲ್ಲಾ ದೇಶದಲ್ಲಿ, ಇವತ್ ನಮ್ಮ ರಾಜ್ಯದಾಗಲ್ಲ, ನಮ್ಮ ದೇಶದಾಗಲ್ಲ, ಎಲ್ಲಾದ್ರೊಳಗೂ ಹುಳ ಬಿಡೋರದ, ನಿಂಬಿ ಹಿಂಡೋರದ, ಅರಿಬಿ ಬಿಡೋರದಾರ. ಅವ್ರೆಲ್ಲ ಆಧಾರ ತಿಳ್ಕೊಂಡು ಎಚ್ಚೆತ್ಕೊಂಡು ನೀವು ಜೀವನ ಮಾಡಾಕತ್ತೀರಿ. ಅದಕ್ಕೆ ಬಹಳ ಅದ್ಭುತವಾಗಿ ಚೆನ್ನಾಗಿ ವಿಜಯೋತ್ಸವ ಮಾಡಿದಿರಿ. ಇಲ್ಲಿ ಬಹಳ ಅದ್ಭುತವಾಗಿ ನೋಡ್ರಿ, ಎಲ್ಲಾ ಸಮಾಜದವ್ರು ಕೊಡ್ಕೊಂಡು ಈಗ ಹೆಂಗ ಚೆನ್ನಮ್ಮನ ಜಯಂತಿ ಮಾಡಿರಿ, ಇನ್ನು ಬೇರೆ ಬೇರೆ ಏನೇನ್ ಜಯಂತಿಗಳದಾವ ಅವೆಲ್ಲ ಮಾಡ್ಕೊಂಡವ್ರಿ. ಏನು ಉತ್ಸವ ಸಮಿತಿ ಮಾಡಿರಲ್ಲ, ಎಲ್ಲ ಮಕ್ಕಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಮಾಡ್ರಿ. ಯಾಕಂದ್ರ ಯಾರ್ಯಾರು ಬಡವರ ವಿದ್ಯಾರ್ಥಿಗಳದಾರ ಅವ್ರಿಗೆ ಶಿಕ್ಷಣ ಕೊಡಿಸುವಂತ ಕೆಲಸ ಮಾಡ್ರಿ ಅನ್ನುವಂತ ಮಾತನ್ನ ತಿಳಿಸಿ, ಭವ್ಯವಾಗಿರ್ತಕ್ಕಂಥ ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ತಯಾರಾಗಿ ನಿಂತುಕೊಂಡಿದೆ. ನಮ್ಮ ಉಮೇಶ್ ಅವರು ಬಹಳಷ್ಟು ಜನ ಅವರ ಸಮಿತಿ, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಿತಿಯವರು ಕಷ್ಟಪಟ್ಟು ಅದು ಮೇನ್ ಬಸ್ ಸ್ಟ್ಯಾಂಡ್ ದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದರ ಬಗ್ಗೆ ಹೇಳ್ತೀನಿ. ಅದನ್ನ ಬಹಳಷ್ಟು ಮಾನ್ಯ ಪ್ರೆಸ್ ಮೀಟ್ ಮಾಡಿ ರಾಜ್ಯದ ಹಲವಾರು ರಾಜಕೀಯ ನಾಯಕರನ್ನು ಭೇಟಿಯಾಗಿ ಜನವರಿ 4ರಂದು ಅದನ್ನು ಬೃಹತ್ವಾಗಿ ಮೆರವಣಿಗೆ ಮಾಡುವ ಜೊತೆಗೆ ಬೃಹತ್ವಾದ ವೇದಿಕೆ ಮಾಡಿ ಅದನ್ನು ಉದ್ಘಾಟನೆಗೊಳ್ಳೋದರ ನೀವೆಲ್ಲ ಸಾಕ್ಷಿ ಆಗಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಆಮಂತ್ರಣ ಕೊಡಾಕತ್ತೀನಿ. ಇನ್ನ ಎಷ್ಟು ಜನ ಬಂದಿಲ್ಲ, ಎಲ್ಲಾರು ಬರ್ರಿ. ಇದರಲ್ಲಿ ನೋಡ್ರಿ, ಬರೀ ಗಣಮಕ್ಕಳು ಹಿರಿಯರು ಭಾಗವಹಿಸಿಲ್ಲ, ತಾಯಂದಿರು ಭಾಗವಹಿಸ್ಯಾರ, ವಿದ್ಯಾರ್ಥಿನಿಯರು ಭಾಗವಹಿಸ್ಯಾರ. ಯಾಕಂದ್ರ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಇವತ್ತು ಹೆಣ್ಣು ಮಗಳು ತಾಯಂದಿರು ಪ್ರತಿಯೊಂದು ಹೋರಾಟದಲ್ಲಿ ಮುನ್ಸೂಚನೆಯಲ್ಲಿ ಇರ್ತಾರ. ಇವತ್ತ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವ್ರು ಇರ್ತಾರೆ. ಇವತ್ತು ತಾಯಂದಿರು ಇಲ್ಲಿ ಭಾಗವಹಿಸಿದ್ದಾರೆ. ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ರಿ. ಇನ್ನ ಕಾರ್ಯಕ್ರಮ ಮುಗಿದಿಂದ ಎಲ್ಲರೂ ಇನ್ನು ಬಟ್ ಮಾಡಕ್ ಹೋಗ್ಬೇಡ್ರಿ. ಅವ್ರೇ 4 ಮಂದಿ ಮಾಡ್ಯಾರ ಅನ್ಬ್ಯಾಡ್ರಿ. ಇದು ಇವ್ರು ಮಾಡೇ ಇಲ್ಲಿ, ಇವ್ರು ಸುಮ್ ಹೇಳ್ತಾರ ಮಾಡ್ಯಾರ. ಇದು ಯಾರು ಮಾಡ್ಯಾರ ಗೊತ್ತ, ನೀವೆಲ್ಲ ಮಾಡೀರಿ. ನೀವೇ ಬರ್ಲಿಕ್ಕಂದ್ರ 4 ಮಂದಿ ಏನ್ ಕುಂದೂರು ನನ್ನಾವೇನ್ ಇಲ್ಲಿ. ಅದಕ್ಕೆ ನೀವೇ ಮಾಡಿದವ್ರು ಅದನ್ನ ಪ್ರತಿಯೊಂದ ಹಳ್ಳಿಯಿಂದ ಪ್ರಯತ್ನ ಮಾಡ್ಯಾರ. ಮುಂದೆ ಗುರಿ ಇರ್ಬೇಕತ್ತ, ಹಿಂದೆ ಗುರುವಿನ ಆಶೀರ್ವಾದ ಇರ್ಬೇಕತ್ತ. ಬಹಳಷ್ಟು ನೀವೆಲ್ಲಾ ಗುರಿಗಳನ್ನ ಉಟ್ಕೊಂಡು ಇಲ್ಲೆಲ್ಲ ಬಂದಿದ್ದೀರಿ. ಇಂಥ ಬಿಸಿಲಿನಲ್ಲಿ ಇವತ್ತ ನಮ್ಮ ವಿಜಯಪುರ ಜಿಲ್ಲೆ ಅಂದ್ರೆ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಜನ ಇಲ್ಲಿದೆ ಅಂದಾಗ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ. ಅದಕ್ಕೆ ಜನವರಿ 4 ನಡೆಯುವಂತ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಬರ್ರಿ ಅನ್ನುವಂಥ ಮಾತನ್ನು ತಿಳಿಸಿ, ಅವಾಗ ಸಮಯ ಸಿಕ್ಕಾಗ ನಾವು ಹೆಚ್ಚಿನ ಮಾತುಗಳನ್ನು ಹೇಳುತ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಇನ್ನು ಪರಂ ಪೂಜ್ಯರು ಮಾತಾಡೋರಿದ್ದಾರೆ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಎಲ್ಲೇ ಹೋದ್ರು ಹೇಳ್ತೀನಿ, ಜಗತ್ತಿನಲ್ಲಿ ಪರಮಾತ್ಮ ಸೃಷ್ಟಿ ಮಾಡ್ಯಾನ ಈ ಜಗತ್ತ. ಜಾತಿ ಭೇದ ಭಾವ ಅನ್ನೋದೇ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನುವಂತ ರೀತಿ ಜೀವನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಒಂದೇ ಒಂದು ಶ್ಲೋಕ ಹೇಳಿ ನನ್ನ ಮಾತು ಮುಗಿಸ್ತೀನಿ. ರಥಯಾತ್ರೆಯನ್ನು ಮಾಡಬೇಕಂದ್ರ ಎಲ್ಲಿ ಹೋಗ್ಬೇಕ್ರಿ? ಎಲ್ಕೆ ಅಡ್ವಾಣಿಯವ್ರ ಹತ್ರ ಹೋಗ್ಬೇಕ್ರಿ. ಉಪವಾಸ ಸತ್ಯಾಗ್ರಹವನ್ನ ಮಾಡ್ಬೇಕಂದ್ರ ಎಲ್ಲಿ ಹೋಗ್ಬೇಕ್ರಿ? ಅಣ್ಣ ಹಜಾರಿಯವ್ರ ಹತ್ರ ಹೋಗ್ಬೇಕ್ರಿ. ಯಾರ್ದಾರೆ ಹೊಲ ಮನಿ ಆಸ್ತಿಯನ್ನು ಕಸಿಕೊಳ್ಬೇಕಂದ್ರ ಬಳ್ಳಾರಿಗೆ ಹೋಗ್ಬೇಕ್ರಿ. ಎಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತ ಸಮೂಹ ಸಿಗ್ತೈತಂದ್ರ ವಿಜಯಪುರ ಜಿಲ್ಲೆಗೆ ಬರ್ಬೇಕು ಬಂಧುಗಳೇ. ವಿಜಯಪುರ ಜಿಲ್ಲೆಗೆ ನಮಸ್ಕಾರ. ವಿಜಯಪುರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಐತೇನೋ ಅಂತ ಅನಿಸ್ತು. ಎಂಥ ಇತಿಹಾಸ ನಿರ್ಮಾಣ ಐತ್ರಿ ಅಂತ ಕೇಳಿದಾಗ ಬಹುಶಃ
ಇವತ್ತ ವೀರರಾಣಿ ಕಿತ್ತೂರು ಚೆನ್ನಮ್ಮ, ರಾಷ್ಟ್ರ ಮಾತೆ ಚೆನ್ನಮ್ಮ, ಸ್ವಾಭಿಮಾನಿ ಚೆನ್ನಮ್ಮ, ಆಕಿ ನಮ್ಮ ಭಾರತ ಮಾತೆ ಅನ್ನತಕ್ಕಂಥ ಸಂದೇಶ ಕೊಟ್ಟವ್ರು ಯಾರು ಅಂದ್ರೆ ಅದು ನಮ್ಮ ವಿಜಯಪುರ ಜಿಲ್ಲೆಯವರು. ಅಂದಾಗ ಇವತ್ತು ಎಲ್ಲಾ ಸಮುದಾಯದವರು, ಎಲ್ಲಾ ಜಾತಿಯವರು ಬಂದು ಸೇರಿದಾರ. ನನಗೆ ಇದನ್ನ ನೋಡಿ ಒಳಗ್ ಕುಂತಾಗ ಒಂದ್ ಏನ್ ಅನಿಸ್ತು ಅಂದ್ರೆ, ಪೂಜ್ಯ ಅಪ್ಪಗಳು ಹೇಳಿದಂಗ ಒಬ್ರೊಬ್ರು ಯಾವ್ದಾವ್ದೋ ಸ್ವಾರ್ಥಕ್ಕಾಗಿ ಒಬ್ಬ ರಾಷ್ಟ್ರ ಮಹಾತೆಯನ್ನ, ಒಬ್ಬ ರಾಷ್ಟ್ರದ ಯೋಧರನ್ನ, ವೀರರನ್ನ ಬಳಸ್ಕೊತಾ ಇದ್ದಾರೆ. ಆದ್ರೆ ನೀವೆಲ್ಲ ನಮ್ಮಂತ ಮಹಾತ್ಮರು ಉಪಯೋಗ ತೆಗೆದುಕೊಂಡು ರಾಷ್ಟ್ರಕ್ಕಾಗಿ ಪ್ರಾಣವನ್ನ ಕೊಟ್ಟವರನ್ನ ಜಾತಿಯಿಂದ ಹೊರಗೆ ತರುವಂತ ವ್ಯವಸ್ಥೆಯನ್ನ ಮುಂದಿನ ದಿನಮಾನದಲ್ಲಿ ನಾವು ಮಾಡಬೇಕು. ಮಾಡ್ಲಿಲ್ಲ ಅಂತ ಕೇಳಿದ್ರೆ ಮಹಾತ್ಮರು ಚೆನ್ನಮ್ಮ ಇರ್ಬೋದು, ರಾಯಣ್ಣ ಇರ್ಬೋದು, ಮತ್ತೆ ಯಾರ್ಯಾರೋ ಇರ್ಬೋದು, ಅವ್ರನ್ನೆಲ್ಲ ಜಾತಿಯಿಂದ ಹೊರಗೆ ತಂದ ಒಂದು ಜಾತಿಗಾಗಿ ಹೋರಾಟ ಮಾಡಿಲ್ಲ, ಒಂದು ಜಾತಿಗಾಗಿ ಪ್ರಾಣ ಕೊಟ್ಟಿಲ್ಲ. ಇಡೀ ದೇಶವೇ ನನ್ನ ಮಕ್ಕಳು, ದೇಶದವರೆಲ್ಲವರು ನಾನು, ಅವರಿದ್ದರ ನಾನು ಅಂತ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಸಾವಿರಾರು ಮಂದಿ ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅಂತ ಇತಿಹಾಸವನ್ನ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅಪ್ಪ ಅವ್ರು ಹೇಳಿದಂಗೆ ಇವ್ರೊಂದ್ 4 ಮಂದಿ ಕೂತಾರಲ್ಲ, ಇವರೇ ಮಾಡಿಲ್ಲ, ಮತ್ ನಿಮಗ್ ತಲೆಯಾಗ ಬಂದತ್ತು. ಯಾಕೆ ಕರ್ದೀವ್ ಅಂತ ಕೇಳಿದ್ರೆ, ನಾವು ಸ್ವಾಗತ ನಮ್ಮನ್ನ ಮಾಡ್ಕೊಳಕ್ ಬರಂಗಿಲ್ಲ ಅಂತ ಅವ್ರನ್ನ ಮ್ಯಾಲ ಕರ್ದೀವ್. ಇದಕ್ಕೆ ಇದ್ದವರು ಏನ್ ನೀವು ಮುಂದೆ ನಿಂತಿರಲ್ಲ, ಎಲ್ಲರೂ ಇದಕ್ಕ ಮಾಲೀಕರು. ಅದರ ಜೊತೆಗೆ ನಮ್ಮ ಅವರು ತಾಯಿಯವರು, ಶಾಂತಿನಿಕೇತನದ ಅಧ್ಯಕ್ಷರು ಅವರು ಬಹಳಷ್ಟು ಹೋರಾಟವನ್ನ ಎಲ್ಲ ತಾಯಿಯಂದ್ರು ಒಗ್ಗೂಡಿಸಿಕೊಂಡು ಅವ್ರನ್ನ ದಿನ ಕೇಳಕ್ ಅವ್ರ ಯಾವ ಓಣ್ಯಾಗ ಹೋದ್ರಿ, ಯಾವ ಹೆಣ್ಮಕ್ಳು. ಯಾಕಂದ್ರೆ ನಾ ಯಾವಾಗ ಹೇಳ್ತೀನಿ, ಏನೇ ಶುಭ ಆಗ್ಲಿ ಅಶುಭ ಆಗ್ಲಿ, ನಮ್ಮ ಹೆಣ್ಮಕ್ಳಿದ್ರೆ ನಿಮ್ಮ ಕಾರ್ಯಕ್ರಮ ಭೂಷಣ, ಇಲ್ಲ ಅಂದ್ರೆ ಭೂಷಣ ಬರಂಗಿಲ್ಲ. ಇವತ್ತು ಒಂದೇ ಕಲರ್ ಡ್ರೆಸ್ ಉಟ್ಕೊಂಡು ಎಷ್ಟು ಚಂದ ಚೆನ್ನಮ್ಮನ ಜೆಂಡಾ ಹಿಡ್ಕೊಂಡು ಕೈಯಾಗ ಹೊಂಟಿದ್ರಂದ್ರೆ ಆ ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯಪುರದಲ್ಲಿ ಬಂದಾಳ ಅನ್ನೋತಕ್ಕಂಥ ಸಂದೇಶವನ್ನು ಇವತ್ತು ನಮಗೆ ತೋರಿಸಿದ್ರ ಎಲ್ಲಾ ತಾಯಂದ್ರು ಓಣಿಯಿಂದ, ಊರಿನಿಂದ, ಹಳ್ಳಿಯಿಂದ ಬಂದಿದ್ದಾರೆ. ಇದಕ್ಕೆ ನಮ್ಮ ಶೀಲಾ ಮೇಡಮ್ ಅವ್ರು ಇರ್ಬೋದು, ಎಲ್ಲರೂ ಮುಂದೆ ಕುಂತ ನಮ್ಮ ಅನಂತ್ ಇವ್ರ ಜೊತೆಗೆ ಇನ್ನು ಹೆಣ್ಮಕ್ಳು ಅದರ ಎಲ್ಲರೂ ಕೂಡಿ ಸಂಘಟನೆಯನ್ನು ಮಾಡಿದ್ದಾರೆ. ಅಪ್ಪ ಅವ್ರು ಹೇಳಿದಂಗ ಇನ್ನೊಂದು 4ನೇ ತಾರೀಕದಲ್ಲಿ ವಿಜಯಪುರದಲ್ಲಿ ಒಂದು ಇತಿಹಾಸ ಕಾರ್ಯಕ್ರಮ ಮಾಡೋದದ. ಅದು ಯಾವುದು ಅಂತ ಕೇಳಿದ್ರೆ, ಇವತ್ತೇನ ಮುಚ್ಚಿಟ್ಟು ನಾವು ಕಾರ್ಯಕ್ರಮ ಮಾಡ್ಲತ್ತೀವಲ್ಲ, 4ನೇ ತಾರೀಕು ತೆರೆದು ಜೈಘೋಷವನ್ನು ಹೊಡೆದ ಕಾರ್ಯಕ್ರಮ ಮಾಡಬೇಕಾಗಿದೆ. ಜನವರಿ 4. ಆ ಜನವರಿ 4 ತಾರೀಕು ಬಹಳ ಭವ್ಯವಾದಂತ ಕಾರ್ಯಕ್ರಮ. ಅದಕ್ಕೂ ಜಾತಿ, ಮತ, ಪಂಥ, ಪಕ್ಷ ಯಾವುದು ಸಂಬಂಧ ಇಲ್ಲ. ಅಂತ ಮಾತೆಯನ್ನು ಸಹಿತ ಇವತ್ತು ಬಹುಶಃ ನಮ್ಮನ್ನೆಲ್ಲ ಯಾಕೆ ಕರೆಸ್ಕೊಂಡ ಅಂದ್ರೆ, ಜಲ್ದಿ ನನಗೆ ತೆಗೀರಪ್ಪ ಅಂತ ಹೇಳಕ್ಕ ಕರೆದಾಳ. 4ನೇ ತಾರೀಕು ಅದು ಕಾರ್ಯಕ್ರಮ ಭವ್ಯ ಅದ. ಇದೆಲ್ಲವನ್ನ ಸಾಕಷ್ಟು ಸಹಕಾರವನ್ನ ನಮ್ಮ ಪೊಲೀಸ್ ಸಿಬ್ಬಂದಿಯವರು